ಬೆಳಗಾವಿಯ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ತ್ಯಾಗರಾಜನ್ ವಿರುದ್ಧ ಈಗ ದಲಿತ ವಿದ್ಯಾರ್ಥಿ ಸಂಘಟನೆ ಏನಿದೆ ಅದು ಈಗ ಹೋರಾಟಕ್ಕಿಳಿದಿರುವಂಥದ್ದು. ಅವರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಯಾಕಂತಂದರೆ ಅವರು ಈ ಏನು ಕುಲಪತಿ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಲಾಯಕ್ಕಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಖುದ್ದು ಏನಂತಂದರೆ ಶ್ರೀನಾಥ್ ಪೂಜಾರಿ ಅವರು, ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಈಗ ಮೊದಲನೇದಾಗಿ ಏನು ನಕಲಿ ಅಂಕಪಟ್ಟಿ ಏನು ಸಲ್ಲಿಸಿದ್ದಾರೆ, ಏನಿದೆ ನಿಮ್ಮ ತಿಳಿ ದಾಖಲೆಗಳು? ಸರ್, ನಕಲಿ ಅಂಕಪಟ್ಟಿಯಪ್ಪ ಅಂತಂದರೆ MBA ಪ್ರೊಫೆಸರ್ ಆಗಿ ನೇಮಕ ಆಗುವ ಸಂದರ್ಭದಲ್ಲಿ MBA ಪದವಿಯನ್ನು ಅವರು ಕಡ್ಡಾಯವಾಗಿ ಹೊಂದಿರಲೇಬೇಕು ಅಂತಕ್ಕಂಥದ್ದು ನಿಯಮ ಇದೆ ಯೂನಿವರ್ಸಿಟಿದು. ಆ ಸಂದರ್ಭದಲ್ಲಿ ಇವರು ನಕಲಿ ಅಂಕಪಟ್ಟಿ ಅಂತ ಯಾಕೆ ಹೇಳ್ತೀವಪ್ಪ ಅಂತಂದರೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬರಬೇಕಾದ ಸಂದರ್ಭದಲ್ಲಿ ಅವರೊಂದು ಯೂನಿವರ್ಸಿಟಿ ಗೈಡ್ಲೈನ್ಸ್ ಇದೆ. ಇಲ್ಲಿ ಯೂನಿವರ್ಸಿಟಿ ಗೈಡ್ಲೈನ್ಸ್ ತಾವು ನೋಡ್ಬೋದು. ಇದನ್ನು ಆ ಯೂನಿವರ್ಸಿಟಿ ಗೈಡ್ಲೈನ್ಸಲ್ಲಿ ಯಾವುದೇ ಒಂದು ಕೋರ್ಸ್ ಕಲಿಬೇಕಪ್ಪ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಅವರು ರೆಗ್ಯುಲರ್ ಮಾಡಲ್ ಆದರೂ ಕಲಿಬೋದು, ಅಥವಾ ಏನಪ್ಪ ಅಂತಂದರೆ ಒಂದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕಲಿಬೇಕು ಅಂತಿದೆ. ಆದರೆ ಇವರು MBA ಪದವಿಯನ್ನು ಹೆಂಗೆ ಕಲ್ತಿದ್ದಾರಪ್ಪ ಅಂತಂದರೆ ಎರಡು ಸೆಮೆಸ್ಟ್ರಿ ಏನಪ್ಪ ಅಂತಂದರೆ ಡಿಸ್ಟೆನ್ಸಲ್ಲಿ ಕಲ್ತಿದ್ದಾರೆ. ಇನ್ನೆರಡು ಸೆಮೆಸ್ಟ್ರಿ ಏನಪ್ಪ ಅಂತಂದರೆ ರೆಗ್ಯುಲರ್ ಮಾಡಲ್ ಕಲ್ತಿದ್ದಾರೆ. ಇದು ದೊಡ್ಡ ದುರಂತ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ನೋಡ್ಬೋದು ನೀವು, ಇಷ್ಟು ದಾಖಲೆಗಳು ನಕಲಿ ಇದ್ದಾವೆ. ಇದನ್ನು ಯಾವ ರೀತಿ ಯಾವುದೇ ಒಂದು ಯೂನಿವರ್ಸಿಟಿ ಕೂಡ ಇದನ್ನು ಮಾನ್ಯ ಮಾಡಲ್ಲ ಮತ್ತು ಇದನ್ನು ಒಪ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ನೀವು ನೋಡ್ಬೋದು, ಅರ್ಧ ಸೆಮೆಸ್ಟ್ರಿ ಏನಪ್ಪ ಅಂತಂದರೆ ಡಿಸ್ಟೆನ್ಸಲ್ಲಿದೆ, ಇನ್ನು ಅರ್ಧ ಸೆಮೆಸ್ಟ್ರಿ ಏನಪ್ಪ ಅಂದರೆ ರೆಗ್ಯುಲರ್ ಮಾಡಲ್ ಇದೆ. ಇದು ಯೂನಿವರ್ಸಿಟಿ ಗೈಡ್ಲೈನ್ಸ್ಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇಂಥವ್ರನ್ನ ಇಟ್ಕೊಂಡು ನೇಮಕಾತಿ ಮಾಡಿರ್ತಕ್ಕಂಥದ್ದು ನಕಲಿ ಅಂಕಪಟ್ಟಿ ನೇಮಕಾತಿ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇನ್ನೊಂದು ವಿಚಾರ, ನಕಲಿ ಸೇವಾ ದಾಖಲೆಗಳನ್ನು ನೀಡಿ ಇವರು ಕುಲಪತಿಯಾಗಿದ್ದಾರೆ ಅನ್ನೋ ಒಂದು ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಿಳಿ ದಾಖಲೆಗಳೇನಿವೆ ಅಂತ? ಸರ್, ನಕಲಿ ಸೇವಾ ದಾಖಲೆಗಳಪ್ಪ ಅಂತಂದರೆ ಅವರು ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಸಂದರ್ಭದಲ್ಲಿ ಅವರು ಸೇವಾ ದಾಖಲೆಗಳನ್ನು ಕೊಡಬೇಕಾಗ್ತದೆ. ಅವರು 1989ರಲ್ಲಿ ಆಚಾರ್ಯ ತುಳಸಿದಾಸ್ ಕಾಲೇಜಿನಿಂದ ಬಂದಿರತಕ್ಕಂಥ ದಾಖಲೆಗಳಿದ್ದಾವೆ. ಆದರೆ ಆ ಸಂದರ್ಭದಲ್ಲಿ ಅವರು FIR ಆಗಿರ್ತಕ್ಕಂಥದ್ದನ್ನು ಇವರು VC ಸಂದರ್ಭದಲ್ಲಿ ಯಾವುದೇ ದಾಖಲೆಗಳನ್ನು ಸಲ್ಲಿಸೇ ಇಲ್ಲ. ಇವ್ರ ಮೇಲೆ FIR ಆಗ್ತದೆ. ಯಾವ ಸಂದರ್ಭದಲ್ಲಪ್ಪ ಅಂತಂದರೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಹೋದ ಸಂದರ್ಭದಲ್ಲಿ ಇವ್ರ ಮೇಲೆ FIR ಆಗಿದೆ. ಅದನ್ನು VC ಆಗುವ ಸಂದರ್ಭದಲ್ಲಿ ಸಲ್ಲಿಸಿಲ್ಲ. ಆ ಕಾರಣಕ್ಕಾಗಿ ಇವರು ನಕಲಿ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಎರಡನೇದೇನಪ್ಪ ಅಂತಂದರೆ, ಇವರು ಆಚಾರ್ಯ ತುಳಸಿದಾಸ ಕಾಲೇಜಿನಲ್ಲಿ ಕಲಿಯುವ ಸಂದರ್ಭದಲ್ಲಿ ಇವರು ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿದ್ದರು. ಇಲ್ಲಿ MBA ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿದ್ದಾರೆ. ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವರೇನಪ್ಪ ಅಂತಂದರೆ ನಕಲಿ ಸೇವಾ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಮದಕರಿ ನಾಯಕ ಕಾಲೇಜಿನಲ್ಲಿ ಇವರು ಸರ್ವಿಸನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಇಂತಹ ವ್ಯಕ್ತಿ ಬಗ್ಗೆ ನಮ್ಮಲ್ಲಿ ದಾಖಲೆಗಳನ್ನಿಲ್ಲ ಅಂತ ಹೇಳ್ತಾರೆ. ಅಂತಂದರೆ ಇಟ್ ಮೀನ್ಸ್ ಏನಪ್ಪ ಅಂದರೆ ಇವರು ನೇಮಕಾತಿನೇ ಕೂಡ ಪ್ರಶ್ನಾರ್ಥಕವಾಗಿದೆ. ಇವರು ಸ್ವಯಂ ನಿವೃತ್ತಿ ಪಡೆದಿದ್ದರು. ಅಂಥ ಸಂದರ್ಭದಲ್ಲಿ ಇವರು ನೇಮಕ ಆಗಿದ್ದಾರೆ, ಇಲ್ಲಿ ಕುಲಪತಿಯಾಗಿ ಅಕ್ರಮವಾಗಿ ನೇಮಕ ಆಗಿದ್ದಾರೆ ಅನ್ನೋ ಒಂದು ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳಿದೆ, ಏನು ನೀವು ಅದಕ್ಕೆ ಇದು ಮಾಡ್ತಾ ಇದ್ದೀರಿ ಅಂತ? ಅವರು ಆಚಾರ್ಯ ತುಳಸಿದಾಸ ಕಾಲೇಜಿನಲ್ಲಿ 1989ರಿಂದ 87ರವರೆಗೆ ಅವರು ಅಲ್ಲಿ ಸರ್ವಿಸನ್ನು ಮಾಡ್ತಾರೆ. ಆ ಸರ್ವಿಸನ್ನು ಮಾಡಿ 2007ರಲ್ಲಿ ಅವರೇನಪ್ಪ ಅಂತಾನೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾರೆ. ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿ, ನಾನು ಎಲ್ಲವನ್ನು ಪೆನ್ಷನ್ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಸ್ವಯಂ ನಿವೃತ್ತಿಯ ದಾಖಲೆಗಳನ್ನು ಕೊಡ್ತಾರೆ 2007ರಲ್ಲಿ. ಸರ್ಕಾರ ಕೂಡ 2007ರಲ್ಲಿ ಅವ್ರಿಗೇನಪ್ಪ ಅಂತ ಸ್ಯಾಂಕ್ಷನ್ ಮಾಡ್ತದೆ. ಅವರೆಲ್ಲ ವೇತನ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವನ್ನು ಕೂಡ ಯೂನಿವರ್ಸಿಟಿ ಅಧಿನಿಯಮದ 285 ಫೈನಲ್ಲಿ ಕ್ಲಾಸ್ 5ದಲ್ಲಿ ಅವ್ರಿಗೆಲ್ಲವನ್ನು ಕೂಡ ಅವ್ರಿಗೆ ವೇತನ ಬಡ್ತಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಕಾಲೇಜು ಶಿಕ್ಷಣ ಅವ್ರಿಗೇನಪ್ಪ ಅಂತಂದರೆ ದಾಖಲೆ ಸಮೇತ ಅವರಿಗೆ ಪೆನ್ಷನನ್ನು ಅವರಿಗೆ ಸ್ಯಾಂಕ್ಷನ್ ಮಾಡ್ತದೆ. ಇಂತಹ ಸಂದರ್ಭದಲ್ಲಿ ಪೆನ್ಷನ್ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ನಿವೃತ್ತ ವ್ಯಕ್ತಿ ಇಲ್ಲಿ ಬಂದು VC ಆಗಿರ್ತಕ್ಕಂಥದ್ದು ಇದನ್ನು ಮರೆಮಾಚಿದ್ದಾರೆ. VC ಆಗೋ ಸಂದರ್ಭದಲ್ಲಿ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡದ್ದು ಕೂಡ ಮರೆಮಾಚಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್. ಈಗ ನಿಮ್ಮ ಹೋರಾಟ ಏನಿರುತ್ತೆ, ಯಾಕಂತಂದರೆ ಈಗೆಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರಿ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ನಾವು ವಿದ್ಯಾರ್ಥಿ ಸಂಘಟನೆಯಾಗಿ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಹೋರಾಟದ ರೂಪದಲ್ಲಿ ನಾವೇನಪ್ಪ ಅಂತ ಹೋರಾಟವನ್ನು ರೂಪಿಸ್ತೇವೆ. ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಿದರೆ ಯೂನಿವರ್ಸಿಟಿಯನ್ನು ಬಂದ್ ಮಾಡುತ್ತೇವೆ. ಯೂನಿವರ್ಸಿಟಿ ಅಂಡರ್ದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ಒಂದು ಪ್ರತಿಭಟನೆಯನ್ನು ಗಮನಕೊಳ್ಬೇಕಾಗ್ತದೆ. ಸರ್ಕಾರದ ಉನ್ನತ ಶಿಕ್ಷಣ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸದೇ ಇದ್ದರೆ ಈ ಭಾಗದ ಕಡೆ ಉನ್ನತ ಶಿಕ್ಷಣ ಮಂತ್ರಿಗಳು ಬಂದಾಗ ನಾವು ಖಂಡಿತವಾಗಲೂ ಗೆರವು ಹಾಕಬೇಕಾಗ್ತದೆ. ಮಂತ್ರಿ ಮಹೋದಯರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವರು VCಯನ್ನು ನೇರವಾಗಿ ರಾಜ್ಯಪಾಲರ ಅಧೀನಕ್ಕೆ ಒಳಪಡೋದ್ರಿಂದ ರಾಜ್ಯಪಾಲರು ಕೂಡ ಕೂಡಲೇ ಗಮನಿಸಬೇಕು, ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಮತ್ತು ನಾವು ನ್ಯಾಯಾಂಗ ತನಿಖೆಗೆ ಕೂಡ ಹೋಗ್ತೇವೆ. ದಾಖಲಾತಿಗಳು ನಮ್ಮ ಹತ್ರ ಇರೋದ್ರಿಂದ ನಾವು ಕೂಡ ಸರ್ಕಾರ ಮತ್ತು ಯೂನಿವರ್ಸಿಟಿಯ ವಿರುದ್ಧ ನಾವೇನಪ್ಪ ಅಂತಂದರೆ ನ್ಯಾಯಾಂಗದ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಸರ್. ಇದಿಷ್ಟು ಏನಂತಂದರೆ ಶ್ರೀನಾಥ್ ಪೂಜಾರಿ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಲಕರ್ಣಿ, ನ್ಯೂಸ್ ಫಸ್ಟ್ ಬೆಳಗಾವಿ.